ಸರ್ ನಮಸ್ತೆ. ಮುಂಬೈಯಲ್ಲಿ ನೀವು ಪೂರ್ಣಗೊಳಿಸಿದ ಈ ವಿಶೇಷ ಫೆಲೋಶಿಪ್ ಬಗ್ಗೆ ಒಂದು ವಿವರಕ್ಕೆ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಸರ್? ಎಸ್, ನಾನು ಮುಂಬೈಗೆ ಹೋಗಿ ಆ್ಯಕ್ಚುಲಿ ಶೋಲ್ಡರ್ ಫೆಲೋಶಿಪ್ಪನ್ನು ಮಾಡಿದ್ದೇನೆ. ಬೇಸಿಕಲಿ ಶೋಲ್ಡರಲ್ಲಿ ಬರುವಂಥ ಎಲ್ಲ ಸರ್ಜರಿಗಳನ್ನು ಅದರ ಬಗ್ಗೆ ಇನ್ನೂ ಮಾಹಿತಿ ಅಂದರೆ ಬೇಸಿಕಲಿ ಆರ್ಥ್ರೋಸ್ಕೋಪಿ ಅನ್ನುವಂಥದ್ದು ಕೀಹೋಲ್ ಸರ್ಜರಿ ಅಂತ ಹೇಳ್ಬೋದು. ಅದಲ್ಲದೆ ಆರ್ಥ್ರೋಪ್ಲಾಸ್ಟಿ ಅನ್ನುವಂಥದ್ದು, ಅದಲ್ಲದೆ ಫ್ರ್ಯಾಕ್ಚರ್ ಫಿಕ್ಸೇಷನ್ಗಳು. ಆರ್ಥ್ರೋಪ್ಲಾಸ್ಟಿ ಅನ್ನುವಂಥದ್ದು ಬೇಸಿಕಲಿ ರೀಪ್ಲೇಸ್ಮೆಂಟ್ ಸರ್ಜರಿಗಳು. ಇದು ಯೂಶ್ವಲಿ ನೀವೆಲ್ಲ ಕೇಳಿರ್ಬೋದು, ಮಂಡಿ ಸವಿತ ಅಂತ. ಮಂಡಿ ಸವಿತಕ್ಕೆ ಹೊಸ ಜಾಯಿಂಟ್ ಹಾಕುವಂಥದ್ದು ಹೇಳಿರ್ತಾರೆ, ಅದು ಬೇಸಿಕಲಿ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಹಾಗೆ ಎಷ್ಟೋ ಜನರಿಗೆ ಶೋಲ್ಡರಲ್ಲಿ ಕೂಡ ಅದೇ ಸಮಸ್ಯೆ ಇರ್ತದೆ. ಸೊ ಶೋಲ್ಡರ್ ಪೇಯ್ನ್ ಅಂತ ಫಿಸಿಯೋಥೆರಪಿ ಮಾಡಿ ಫ್ರೋಝನ್ ಶೋಲ್ಡರ್ ಅಂತ ಯಾರು ಹೇಳಿರ್ತಾರೆ, ಫಿಸಿಯೋಥೆರಪಿ ಮಾಡ್ತಾ ಇರ್ತಾರೆ. ಅಲ್ಲಿ ಎಕ್ಸ್ರೇ ಮಾಡುವಾಗ ಗೊತ್ತಾಗ್ತದೆ ಅದು ಫ್ರೋಝನ್ ಶೋಲ್ಡರ್ ಅಲ್ಲ, ಪೂರ್ತಿ ಜಾಯಿಂಟೇ ಹೋಗಿರ್ತದೆ. ಅದಕ್ಕೆ ಆ ಸಂದರ್ಭದಲ್ಲಿ ನಾವು ಆ ಜಾಯಿಂಟನ್ನು ರೀಪ್ಲೇಸ್ ಮಾಡಬೇಕಾಗಿರ್ತದೆ. ಸೊ ಶೋಲ್ಡರಲ್ಲಿ ಸ್ಪೆಸಿಫಿಕಲಿ ರಿವರ್ಸ್ ಶೋಲ್ಡರ್ ಅಂತ ಬೇರೆ ರೀಪ್ಲೇಸ್ಮೆಂಟ್ ಇರ್ತದೆ. ಅದು ಸುಮಾರು ಕಡೆ ಅಂದರೆ ನಾವು ಅದನ್ನು ನೋಡೇ ಇರೋದಿಲ್ಲ ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಲೈಫಲ್ಲಿ. ಸೊ ಅದನ್ನೆಲ್ಲ ಕಲಿಬೇಕು ಅನ್ನುವ ಉದ್ದೇಶದಿಂದ ನಾನು ಮುಂಬೈಗೆ ಹೋಗಿ ಫೆಲೋಶಿಪ್ಪನ್ನು ಮಾಡಿದ್ದೇನೆ. ಈ ಫೆಲೋಶಿಪ್ಗಾಗಿ ಯಾವ ಅಧ್ಯಯನ ಅಥವಾ ತರಬೇತಿಯನ್ನು ನೀವು ಪಡೆದಿದ್ದೀರಿ? ಈ ಫೆಲೋಶಿಪ್ಪಿಗೋಸ್ಕರ ಯೂಶ್ವಲಿ ನಮಗೆ ಅದರದ್ದು ಫಸ್ಟ್ ಇಂಟರ್ವ್ಯೂ ಇರ್ತದೆ, ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗಿರ್ತದೆ. ಸೊ ಅದನ್ನು ಮಾಡಿಕೊಂಡು ಅವ್ರು ಕರೀತಾರೆ, ನಾವಲ್ಲಿ 3 ದಿನ ಅಬ್ಸರ್ವೇಷನ್ ಇತ್ತು. ಅಬ್ಸರ್ವೇಷನಲ್ಲಿ ಅವರು ಆಮೇಲೆ ಚಾಯ್ಸ್ ಮಾಡಿಕೊಂಡು ನಮ್ಮನ್ನು ಕರ್ಕೊಳ್ತಾರೆ. ಸೊ ಬೇಸಿಕಲಿ ಇದಕ್ಕೆ ಅಫ್ಕೋರ್ಸ್ ನಮ್ಮ ಆರ್ಥೋಪೆಡಿಕ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು, ಅದಾದಮೇಲೆ ಕೆಲವು ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು, ಅದಾದಮೇಲೆ ಅದನ್ನು ನೋಡಿಕೊಂಡು ಅವರು ನಮ್ಮನ್ನು ಆಯ್ಕೆ ಮಾಡ್ತಾರೆ. ಮೂಳೆ ಚಿಕಿತ್ಸಾ ಕ್ಷೇತ್ರದಲ್ಲಿ ಈ ಒಂದು ವಿಶೇಷ ಫೆಲೋಶಿಪ್ ಎಷ್ಟು ಮುಖ್ಯವಾದದ್ದು? ಹೇಳಿದಾಗೆ ಈ ಮೂಳೆ ಚಿಕಿತ್ಸೆಯಲ್ಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಎಲ್ಲರೂ ಕೂಡ ಸಹಜವಾಗಿ ಅವರ ಇದರಲ್ಲಿ ಕಲಿಯುವಂಥದ್ದು ಟ್ರಾಮಾ ಸರ್ಜರಿ. ಅಂದರೆ ಬೇಸಿಕಲಿ ಫ್ರ್ಯಾಕ್ಚರ್ ಆಗಿರ್ಬೋದು, ಏನೇ ಬಿದ್ದಾಗ ಆಗಿರುವಂಥ ಏಟು, ಅದರ ಫಿಕ್ಸೇಷನ್. ಇನ್ನು ಕೆಲವು ಮೇಜರ್ ಸರ್ಜರಿ ನೋಡಲಿಕ್ಕೆ ಸಿಗುವಂಥದ್ದು ರೀಪ್ಲೇಸ್ಮೆಂಟ್ ಆಫ್ ನೀ. ಅದು ಬಿಟ್ಟು ಸ್ಕೋಪಿ ಒಂದೊಂದು ಸಲ ಸಿಗ್ತದೆ. ಅದು ಬಿಟ್ಟು ಶೋಲ್ಡರ್ ಅನ್ನುವಂಥದ್ದು ಮೋಸ್ಟ್ ನೆಗ್ಲೆಕ್ಟೆಡ್. ಯೂಶ್ವಲಿ ನೀವು ಎಲ್ಲೇ ಹೋದರೂ ಯಾವುದೇ ಮೆಡಿಕಲ್ ಕಾಲೇಜಲ್ಲೂ ಕೂಡ ಶೋಲ್ಡರನ್ನು ಅಷ್ಟು ಸ್ಪೆಸಿಫಿಕ್ ಆಗಿ ಟ್ರೀಟ್ ಮಾಡೋದಿಲ್ಲ. ಎಲ್ಲರೂ ಅದನ್ನು ಫ್ರೋಝನ್ ಶೋಲ್ಡರ್ ಅಂತ ಹೇಳಿ ಟ್ರೀಟ್ ಮಾಡುವಂಥದ್ದು ಅಲ್ಲ. ಮಾಂಸ ನೋವು, ಸ್ವಲ್ಪ ದಿನ ಮೆಡಿಸಿನ್ ತಗೊಳ್ಳಿ, ಫಿಸಿಯೋಥೆರಪಿ ಮಾಡಿ, ಕಮ್ಮಿ ಆಗ್ತದೆ, ನೆಗ್ಲೆಕ್ಟೆಡ್. ಸರ್ಜರಿ ಮಾಡುವಾಗ ಕೂಡ ನಾನು ಹಲವಾರು ಅಂದರೆ ನನ್ನ ತರಬೇತಿಗಳಲ್ಲೇ ನನ್ನ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಅದರ ಬಗ್ಗೆ ನಾಲೆಜ್ ತುಂಬ ಕಮ್ಮಿ ಇತ್ತು. ಸೊ ನಾನು ತೊಗೊಂಡ ನಾಲೆಜ್ ಕೂಡ ಡೆಫಿನೆಟ್ಲಿ ಕಮ್ಮಿ ಇತ್ತು. ನನಗೆ ಅದರ ಬಗ್ಗೆ ಜಾಸ್ತಿ ನಾಲೆಜ್ ತೊಗೊಳ್ಳುವಂಥ ಆಸಕ್ತಿ ಇತ್ತು. ಸೊ ದ್ಯಾಟ್ ನಮ್ಮ ಪೇಷಂಟ್, ನಮ್ಮ ಊರಿನ ಜನರಿಗೆ ಸ್ವಲ್ಪ ಒಳ್ಳೆ ಚಿಕಿತ್ಸೆ ಕೊಡುವಂಥ ಉದ್ದೇಶದಲ್ಲಿ ಈ ಫೆಲೋಶಿಪ್ ನಮ್ಮ ಗ್ರಾಮದ ಜನರಿಗೆ ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಎಷ್ಟು ಅನುಕೂಲ ಆಗ್ತದೆ? ಹೇಳಿದಾಗೆ ನಾನು 1 ವರ್ಷ ಆ್ಯಕ್ಚುಲಿ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ 1 ವರ್ಷ ಫೆಲೋಶಿಪ್ ಮಾಡಿ ಪುನಃ 1 ವರ್ಷ ಇಲ್ಲಿ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಕಂಡುಪಟ್ಟಂತಹ ಅಂದರೆ ಪೇಷಂಟಲ್ಲಿ ಕಾಮನೆಸ್ಟ್ ಸಮಸ್ಯೆ ಅಂದರೆ ಶೋಲ್ಡರ್ ನೋವು. ಅದು ಅನ್ಡಯಾಗ್ನೋಸ್. ಅವರಿಗೆ 2 ವರ್ಷ 3 ವರ್ಷ, ಕೆಲವರಿಗೆ 5 ವರ್ಷದಿಂದ ಶೋಲ್ಡರ್ ನೋವು ಉಂಟು, ಬಟ್ ಹೋಗ್ತಾ ಇಲ್ಲ. ಮೇಯ್ನಾಗಿ ಬರೀ ನೋವಿನ ಮಾತ್ರೆ ತಗೊಂಡು ಅದರೊಟ್ಟಿಗೆ ಕಿಡ್ನಿ ಸಮಸ್ಯೆ ಎಲ್ಲ ಸಮಸ್ಯೆಯನ್ನು ತಗೊಳ್ತಾ ಇದ್ರು ಅಷ್ಟೇ ಹೊರತು ಅವರ ಶೋಲ್ಡರ್ ಪೇಯ್ನ್ ವಾಸಿ ಆಗ್ತಾ ಇರಲಿಲ್ಲ. ಸೊ ಇದು ಯಾಕೆ ಈ ಶೋಲ್ಡರ್ ಪೇಯ್ನ್ ಇಷ್ಟು ಸಮಸ್ಯೆ ನಮ್ಮ ಗ್ರಾಮೀಣ ಜನರಿಗೆ ಇದೆ, ಸೊ ಅದನ್ನು ಸಾಲ್ವ್ ಮಾಡುವ ಅನ್ನೋ ಉದ್ದೇಶದಿಂದ ನಾನು ಇದನ್ನು ತಗೊಂಡಿದ್ದೇನೆ. ಸಾಮಾನ್ಯ ಮೂಳೆ ಚಿಕಿತ್ಸೆಗೂ ಈ ಫೆಲೋಶಿಪ್ ಪಡೆದ ನಂತರ ಆಗುವ ಚಿಕಿತ್ಸೆಗೂ ಏನು ವ್ಯತ್ಯಾಸ? ಸಾಮಾನ್ಯ ಮೂಳೆ ಚಿಕಿತ್ಸೆಗೂ ಇದಕ್ಕೂ ವ್ಯತ್ಯಾಸವನ್ನುವಕ್ಕಿಂತ ಈಗ ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಒಂದು ಬ್ರ್ಯಾಂಡ್ ಇರಲಿ, ಅದು ಎಕ್ಸ್ಪೀರಿಯನ್ಸ್ ಹಾಗೆ ಯಾವಾಗ ನಾಲೆಜ್ ತಗೊಳ್ತದೋ ಆವಾಗಲೇ ಡೆಫಿನೆಟ್ಲಿ ಅದರ ಕೆಲಸ ಮಾಡಲಿಕ್ಕಾಗುವಂಥದ್ದು. ನಾರ್ಮಲ್ ಸರ್ಜರಿಗೂ ಈ ಸರ್ಜರಿಗೂ ವ್ಯತ್ಯಾಸ ಏನಂದರೆ ಪಡೆದಿರುವ ನಾಲೆಜ್. ಸೊ ಡೆಫಿನೆಟ್ಲಿ ನಾಲೆಜ್ ಇನ್ಕ್ರೀಸ್ ಆಗಿರೋದ್ರಿಂದ ನಾನು ಈ ಸರ್ಜರಿಯನ್ನು ಮೊದಲು ಮಾಡಿರೋ ಸರ್ಜರಿಗಿಂತ ಇನ್ನೂ ಜಾಸ್ತಿ ಉತ್ತಮವಾಗಿ ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಏನು ತುಂಬ ಡಿಫ್ರೆನ್ಸಾ? ಹೌದು, ತುಂಬ ಡಿಫ್ರೆನ್ಸ್ ಬರ್ತದೆ. ಯಾವಾಗ ನಾಲೆಜ್ ಬರ್ತದೆ ಆಟೋಮೆಟಿಕಲಿ ನಾವು ಮಾಡುವಂತಹ ಸರ್ಜರಿ ಆಗಲಿ ಅಥವಾ ನಾವು ಮಾಡುವಂಥ ಯಾವುದೇ ಕೆಲಸವಿರಲಿ ಉನ್ನತ ರೀತಿಯಲ್ಲಿ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಫೆಲೋಶಿಪ್ ಅಂದರೆ ಈ ಹೊಸ ತಂತ್ರಜ್ಞಾನದಿಂದ ಅಂದರೆ ಈಗ ಇಲ್ಲಿ ಉಜಿರೆ ಅಂತ ಒಂದು ಪ್ರದೇಶ, ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ಕಡಿಮೆ ಅಂದರೆ ಆ ಥರದ ಏನಿಲ್ಲ. ಹೋಗೋದಾದರೆ ದೊಡ್ಡ ಹಾಸ್ಪಿಟಲ್ ಅಂದರೆ ಮಂಗಳೂರು ಆ ಥರ ಹಾಸ್ಪಿಟಲ್ಗೆ ಹೋಗಬೇಕು. ಆ ವೆಚ್ಚ ಹೇಗೆ ಭರಿಸ್ಬೋದು? ಈಗ ನಾನು ಬೇರೆ ಕಡೆ ಕೆಲಸ ಮಾಡಿ ಬಂದಿದ್ದೇನೆ. ಬೆಂಗಳೂರಲ್ಲೂ ಕೆಲಸ ಮಾಡಿ ಬಂದಿದ್ದೇನೆ, ಮುಂಬೈಯಲ್ಲಿ ಕೆಲಸ ಮಾಡಿದ್ದೇನೆ. ಅದಲ್ಲದೆ
ಕೆಲವು ಅಬ್ಸರ್ವರ್ಶಿಪ್ ಆಗಲಿ, ಕೆಲವು ಕೋರ್ಸ್ಗಳಿಗೆ ಬೇರೆ ಬೇರೆ ಕಡೆ ಹೋಗಿದ್ದೇನೆ. ಚೆನ್ನೈ ಹೋಗಿದ್ದೇನೆ. ಸೊ ಎಲ್ಲ ಕಡೆ ಜನರು ತಿಳ್ಕೊಳ್ಳೋದು ಸಿಟಿಗೆ ಹೋದ ತಕ್ಷಣ ಎಲ್ಲ ಚೇಂಜ್ ಆಗ್ತದೆ, ಸಿಟಿಗೆ ಹೋದ ತಕ್ಷಣ ಅಲ್ಲಿ ಜಾಸ್ತಿ ಸೇವೆ ಸಿಗ್ತದೆ. ಆ್ಯಕ್ಚುಲಿ ಹಾಗೆ ನಾನು ನೋಡಿದ ಹಾಗೆ ಆ ಥರ ನನಗೇನು ಅನ್ನಿಸ್ತಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ನಾನು ನೋಡಿದ ಹಾಗೆ 10 ವರ್ಷದ ಮೊದಲೇ ಯಾವ ಓಟಿ ಆಗಿತ್ತು. ಕೆಲವು ನಾನು ಬೆಂಗಳೂರಲ್ಲಿ ಹೋಗಿ, ಬೆಂಗಳೂರಲ್ಲಿ ಒಂದೇ ಆಸ್ಪತ್ರೆಯಲ್ಲ, ಹಾಗೆ ಮುಂಬೈಯಲ್ಲಿ ಒಂದೇ ಆಸ್ಪತ್ರೆಯಲ್ಲ, ಬೇರೆ ಬೇರೆ ಆಸ್ಪತ್ರೆಯಲ್ಲಿ ನಾನು ಹೋಗಿ ಕೆಲಸ ಮಾಡಿದ್ದೇನೆ. ಎಷ್ಟೋ ಆಸ್ಪತ್ರೆಯಲ್ಲಿ ನಮ್ಮಲ್ಲಿರುವಂಥ ಫೆಸಿಲಿಟಿ ಇನ್ನೂ ಕೂಡ ಅಲ್ಲಿ ಲಭ್ಯವಿಲ್ಲ ಆ್ಯಕ್ಚುಲಿ. ಅದಲ್ಲದೆ ಅಲ್ಲಿ ನಿಮಗೆ ವೆಚ್ಚ ಜಾಸ್ತಿ ಅಷ್ಟೇ ಹೊರತು ಬೇರೇನು ಸ್ಪೆಷಲ್ ಫೆಸಿಲಿಟಿ ಅಂತ ಸಿಕ್ಕಿರೋದಿಲ್ಲ. ಈಗ ಅಲ್ಲಿ ಕೆಲಸ ಮಾಡುವಂಥ ಡಾಕ್ಟ್ರುಗಳಿಗೂ ಇಲ್ಲಿ ಮಾಡುವಂಥ ಡಾಕ್ಟ್ರುಗಳಿಗೂ ತುಂಬ ವ್ಯತ್ಯಾಸ ಅಂತ ಹೇಳೋಕ್ಕಿಂತ ವ್ಯತ್ಯಾಸವೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಾವು ಅದೇ ಕಾಲೇಜಲ್ಲಿ ಓದಿ ಅದೇ ಶಿಕ್ಷಣವನ್ನು ಪಡೆದಿರ್ತೇವೆ. ನಾವು ಕೂಡ ಅದೇ, ಯಾರಿಗೂ ಕೂಡ ಈಗ ಸುಲಭದಲ್ಲಿ ಮೆಡಿಕಲ್ ಸೀಟ್ ಸಿಗೋದಿಲ್ಲ. ಸೊ ಅಷ್ಟೇ ಶ್ರಮಪಟ್ಟು ಎಲ್ಲರೂ ಹೋಗಿರ್ತಾರೆ. ಹಾಗೆ ಫೆಸಿಲಿಟಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಬರಲಿಕ್ಕೆ ಚಾನ್ಸಸ್ ತುಂಬ ಇಲ್ಲ. ಬಟ್ ಪ್ರಾಬ್ಲಮ್ ಏನಾಗೋದಂದರೆ ಇಲ್ಲಿ ಪೇಷಂಟ್ಸ್ ಹಾಗೂ ಅವರ ಅಟೆಂಡರ್ಸ್ ಸ್ವಲ್ಪ ನಮ್ಮ ಮೇಲೆ ನಂಬಿಕೆ ಕೊಟ್ಟರೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಯಾವಾಗ ಅವರು ನಮಗೆ ಧೈರ್ಯ ಕೊಡೋದಿಲ್ಲ, ಅವರ ಕನ್ಸೆಂಟ್, ನಾವು ಯಾವ ಸರ್ಜರಿ ಆಗ್ಬೋದು, ಯಾವುದೇ ಪ್ರೊಸೀಜರ್ ಮಾಡ್ಬೋದು, ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ಏನೇನು ಸಮಸ್ಯೆ ಇರ್ತದೆ, ಏನೇನು ಆಗುವಂಥ ರಿಸ್ಕ್ ಇರ್ತದೆ, ಅವರದನ್ನು ಅರ್ಥಕೊಂಡು ಅವ್ರು ನಮಗೆ ಕನ್ಸೆಂಟ್ ಕೊಟ್ಟರೆ ಯಾವ ಒಂದು ಡಾಕ್ಟರ್ ಕೂಡ ತಮ್ಮ ಪೇಷಂಟ್ಗೆ ಒಳ್ಳೇದಾಗಬಾರ್ದು ಅಂತ ಯಾರು ಕೂಡ ನೋಡೋದಿಲ್ಲ. ಎಲ್ಲರೂ ಅವರ ಪೇಷಂಟ್ ಖುಷಿಯಾಗಿ ಮುಂದೆ ಬರಬೇಕು, ನೆಕ್ಸ್ಟ್ ಟೈಮ್ ಬಂದಾಗ ಖುಷಿಯಾಗಿರಬೇಕು, ನಮಗೆ ಯಾವ ಸಮಸ್ಯೆ ಇಲ್ಲ ಸರ್ ಅಂತ ಹೇಳಬೇಕು ಅನ್ನೋದೇ ಎಲ್ಲ ಡಾಕ್ಟರ್ನ ಉದ್ದೇಶ. ಸೊ ಈ ಗ್ರಾಮೀಣ ಭಾಗದ ಜನರು ಏನಂತ ಹೇಳ್ತಾರೆ, ನಮಗೆ ಉತ್ತಮ ಚಿಕಿತ್ಸೆ ಸಿಗಬೇಕು, ಬಟ್ ಅಷ್ಟು ವೆಚ್ಚ ಕೂಡ ಇರಬಾರ್ದು. ಅದೇ ಹೇಳಿದಾಗೆ ಅಲ್ಲಿ ಹೋದ ತಕ್ಷಣ ವೆಚ್ಚ ಜಾಸ್ತಿ ಆಗೇ ಆಗ್ತದೆ. ಸಿಟಿ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ವೆಚ್ಚದ ವ್ಯತ್ಯಾಸವಿದ್ದೇ ಇರ್ತದೆ. ಸೊ ಬಟ್ ಒಳ್ಳೆ ಫೆಸಿಲಿಟಿ ಕೊಡಬೇಕು ಅಂದಾಗ ಆ ಏನೇನು ಎಕ್ವಿಪ್ಮೆಂಟ್ ಇರ್ತದೆ ಅದು ಕಾಸ್ಟ್ಲಿ ಆಗಿರ್ತದೆ. ಅದನ್ನು ತಗೊಂಡು ಅದನ್ನು ಫೆಸಿಲಿಟಿ ಕೊಡಬೇಕಾಗಿ ಎಷ್ಟು ಕಮ್ಮಿಯಲ್ಲಿ ಮಾಡಲಿಕ್ಕಾಗ್ತದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮಾಡಲಿಕ್ಕೆ ನಮಗೆ ಅನುಕೂಲ. ನೀವು ಮುಂಬೈ ಅಂತ ದೊಡ್ಡ ನಗರದಲ್ಲಿ ಈ ತರಬೇತಿಯನ್ನು ಪಡೆದಿದ್ರು ಕೂಡ ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ಚಿಕಿತ್ಸೆ ಕೊಡಬೇಕು ಅಂತ ಅಂದರೆ ನಿಮ್ಮ ಒಂದು ಥಾಟ್? ಹೇಳಿದಾಗೆ ನಾನು ಮುಂಬೈಯಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಈಗ ಹೇಗಾಗಿದೆ ಅಂದರೆ ಆರ್ಥೋಪೆಡಿಕ್ಸ್ ಅಥವಾ ಯಾವುದೇ ಈಗ ಸರ್ಜನ್ ಆಗಲಿ ಅಥವಾ ಚಿಕಿತ್ಸೆ ಇರಲಿ, ಮೋರ್ ಆಫ್ ಎ ಬಿಸ್ನೆಸ್ ಇದರಲ್ಲಿ ಹೋಗ್ತಾ ಇದೆ. ಅಲ್ಲಿ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಡೆಫಿನೆಟ್ಲಿ ಇದೆ, ಬಟ್ ಆ ಕೃತಜ್ಞತೆ ಕೊಡುವಂಥದ್ದು ಅಲ್ಲಿನ ಪೇಷಂಟ್ಸ್ಗಳಿಗೆ ಇಲ್ಲ ಅಂತ ಹೇಳ್ಬೋದು. ಅಲ್ಲಿರೋ ಫೆಸಿಲಿಟಿಗ ಹಾಗೆ ಆಗಿದೆ. ಇಟ್ಸ್ ಮೋರ್ ಲೈಕ್ ಎ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಬಟ್ ಈ ಗ್ರಾಮೀಣ ಪ್ರದೇಶದಲ್ಲಿ ಆ ಪೇಷಂಟ್ ಕೊಡುವಂಥ ಕೃತಜ್ಞತೆ ಅದೆಲ್ಲ ಅಲ್ಲಿ ಸಿಗೋದಿಲ್ಲ ಡೆಫಿನೆಟ್ಲಿ. ಅದಲ್ಲದೆ ಅಲ್ಲಿ ಎಲ್ಲ ಫೆಸಿಲಿಟಿ ಇರುವವರಿಗೆ ಏನು ಕೊಡುವಂಥದ್ದು, ಇಲ್ಲಿ ಏನು ಫೆಸಿಲಿಟಿ ಇಲ್ಲ ಅದನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಗ್ರಾಮೀಣ ಭಾಗದಲ್ಲಿ ಮೂಳೆ ಚಿಕಿತ್ಸೆ ಅಥವಾ ಏನಾದರೂ ಒಂದು ಪ್ರಾಬ್ಲಮ್, ಅದರಲ್ಲಿ ಆ ಸಮಸ್ಯೆಯಿಂದ ಬಳಲುತ್ತಿರುವವರಲ್ಲಿ ಹೆಚ್ಚಾಗಿ ಕಾಣಿಸಿದ ಸಮಸ್ಯೆ ಅಥವಾ ಸವಾಲುಗಳೇನು? ಪ್ರತಿಯೊಂದು ಪೇಷಂಟಿಗೆ ಬೇರೆ ಬೇರೆ ಕಾಯಿಲೆ ಇರ್ತದೆ. ಯಾವುದೇ ಪೇಷಂಟಿಗೆ ಒಂದೇ ಕಾಯಿಲೆ ಅಂತ ನಾವು ಯಾವತ್ತೂ ನೋಡಲಿಕ್ಕಾಗೋದಿಲ್ಲ. ಅದಕ್ಕೆ ಕೆಲವು ಇನ್ವೆಸ್ಟಿಗೇಷನ್ಸ್ ಅಂತ ಇರ್ತದೆ. ನಾವು ಫಸ್ಟಿಗೆ ಅವರನ್ನು ನೋಡ್ತೇವೆ, ಅವರನ್ನು ಮಾತಾಡಿಸ್ತೇವೆ, ಅವರ ಹಿಸ್ಟ್ರಿ ಕೇಳ್ತೇವೆ. ಹಿಸ್ಟ್ರಿ ಕೇಳಿ ನಾವು ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಆದರೂ ಕೂಡ ವಿ ಕಾಂಟ್ ಕಮ್ ಇನ್ ಟು ಎ ಕನ್ಕ್ಲೂಷನ್ ಅಂದರೆ ನಾವು ಯಾವಾಗ ಇನ್ವೆಸ್ಟಿಗೇಷನ್ಸ್ ಮಾಡದೆ ಅದನ್ನು ಕನ್ಫರ್ಮ್ ಮಾಡಲಿಕ್ಕಾಗೋದಿಲ್ಲ. ನಾವು ಇದೇ ಡಯಾಗ್ನೋಸಿಸ್ ಅಂತ ಯೂಶ್ವಲಿ ನಾವು ಹೇಳಲಿಕ್ಕಾಗೋದಿಲ್ಲ. ಮತ್ತು ಪ್ರತಿಯೊಂದು ಪೇಷಂಟ್ಸಿಗೂ ಬೇರೆ ಬೇರೆ ಡಯಾಗ್ನೋಸಿಸ್ ಇರ್ತದೆ. ಇದೇ ಕಾಮನ್ ಡಯಾಗ್ನೋಸಿಸ್ ಅಥವಾ ಇದೇ ಕಾಮನ್ ಸಮಸ್ಯೆ ಅಂತ ಹೇಳಲು ತುಂಬ ಕಷ್ಟ. ಯಾಕಂದರೆ ಎಷ್ಟೋ ಪೇಷಂಟ್ಸಿಗೆ ನಾವು ಮಾಡುವಂಥ ತಪ್ಪು ಇದೆ. ಈಗ ಶೋಲ್ಡರ್ ಪೇಯ್ನ್ ಬಂದ ತಕ್ಷಣ ಫ್ರೋಝನ್ ಶೋಲ್ಡರ್, ಅಥವಾ ನೀ ಪೇಯ್ನ್ ಬಂದ ತಕ್ಷಣ ಆರ್ಥರೈಟಿಸ್ ಅಂದರೆ ಜಾಯಿಂಟ್ ಸವಿತಾ ಇದೆ ಅಂತ ನಾವು ಕನ್ಕ್ಲೂಷನ್ಸ್ಗೆ ಬರ್ತೇವೆ. ಸೊ ಎಲ್ಲ ಪೇಷಂಟ್ಸ್ಗೆ ಕಂಕ್ಲೂಷನ್ಗೆ ಬರಲಿಕ್ಕೆ ಆಗೋದಿಲ್ಲ. ಈ ಒಂದು ಆ ಸಮಸ್ಯೆ ಜಾಸ್ತಿ ಇರ್ಬೋದು. ನಾವು ಅವರನ್ನು ಟೆಸ್ಟ್ ಮಾಡಿ ಅವರನ್ನು ಪರೀಕ್ಷೆ ಮಾಡಿ ಆದಮೇಲೆ ಕನ್ಕ್ಲೂಷನ್ಗೆ ಬರುವಂಥದ್ದು. ಗ್ರಾಮೀಣ ಪ್ರದೇಶದ ಜನರಿಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡುವ ಅಂದರೆ ಇಲ್ಲಿ ಉಜಿರೆಯಲ್ಲಿ ಬೆನಕ ಹೆಲ್ತ್ ಸೆಂಟರ್ ಪಾತ್ರ ಹೇಗಿದೆ? ಸ್ವಲ್ಪ ಸಮಯ ಮೊದಲೇ ನನಗೆ ಹೇಳಿದ್ದೇನೆ, ಏನು ನಾನು ಬೆಂಗಳೂರು ಅಥವಾ ಮುಂಬೈಲಿ ಕೆಲಸ ಮಾಡಿದ್ದೇನೆ, ಆ ಆಸ್ಪತ್ರೆಯಲ್ಲಿ ಇರುವಂಥ ಫೆಸಿಲಿಟಿಗಿಂತ ಜಾಸ್ತಿ ನಮ್ಮ ಆಸ್ಪತ್ರೆಯಲ್ಲಿ ನಾನು 5ರಿಂದ 10 ವರ್ಷ ಮೊದಲೇ ನೋಡಿದ್ದೇನೆ. ಸೊ ನಮ್ಮ ತಂದೆ ತಾಯಿಯವರು ಇರ್ಬೋದು, ಅವರು ಪಟ್ಟ ಶ್ರಮ ಇರ್ಬೋದು, ಅವರು ಈ ಉಜಿರೆಗೆ ಕೊಟ್ಟಂಥ ಕೊಡುಗೆ ತುಂಬ, ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ನನಗೆ ಆಗ ಅರ್ಥ ಆಗ್ತಿರಲಿಲ್ಲ. ಈಗ ಅದೆಲ್ಲ ನೋಡಿ ಆದಮೇಲೆ ತುಂಬ ಜಾಸ್ತಿ ಫೆಸಿಲಿಟಿ ಇಲ್ಲಿ ಇದೆ. ತುಂಬ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಡೆಫಿನೆಟ್ಲಿ ಫೆಸಿಲಿಟಿ ಅವಕಾಶ ಇದೆ.
ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಸೊ ಈ ಹೇಳಿದಾಗೆ ನಮ್ಮ ಹೆಲ್ತ್ ಕೇರ್ ಫೆಸಿಲಿಟಿ ಅನ್ನುವಂಥದ್ದು, ಹೆಲ್ತ್ ಕೇರ್ ಅನ್ನುವಂಥದ್ದು ಇಟ್ಸ್ ಎವಾಲ್ವಿಂಗ್ ಬ್ರ್ಯಾಂಚ್. ಅಂದರೆ ಹೊಸತು ಬರ್ತಾ ಇರ್ತದೆ, ಹೇಗೆ ಹೊಸತು ಬರ್ತದೆ ಹಾಗೆ ಆಧುನಿಕ ಚಿಕಿತ್ಸೆ ಕೊಡುವಂತಹ ಎಕ್ವಿಪ್ಮೆಂಟ್ ಇರ್ಬೋದು ಅಥವಾ ಏನೇ ಫೆಸಿಲಿಟಿ ಇರ್ಬೋದು ನಮ್ಮಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಈ ಮುಂಬೈಯಲ್ಲಿ ನೀವು ಫೆಲೋಶಿಪ್ ಕಂಪ್ಲೀಟ್ ಮಾಡಿದ್ರಿ ಸರ್, ಅಲ್ಲಿ ನೀವು ಪಡೆದಂಥ ಅತ್ಯುತ್ತಮ ಅನುಭವ ಯಾವುದು? ನನಗೆ ಖುಷಿಯಾದದ್ದು ಏನಂದರೆ, ನಾನು ಕೆಲಸ ಮಾಡ್ತಿದ್ದಂತಹ ನನ್ನ ಗೈಡ್ ಇರ್ಬೋದು, ಅವರು ತುಂಬ ಚೆನ್ನಾಗಿ ನನಗೆ ಪೇಷಂಟ್ಸ್ ಒಟ್ಟಿಗೆ ಹೇಗೆ ಮಾತಾಡಬೇಕು ಒಂದು, ನೆಕ್ಸ್ಟ್ ಪೇಷಂಟ್ಸಿಗೆ ಮಾಡುವಂಥ ಸರ್ಜರಿ ಅಷ್ಟೇ ಅಲ್ಲ, ಅದರ ಪೋಸ್ಟ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅನ್ನುವಂಥದ್ದು ಹೇಳಿಕೊಟ್ಟಿದ್ದಾರೆ. ಹಾಗೆ ನನಗೆ ನನ್ನ ಕೈಯಲ್ಲಿ ಕೆಲವು ಸರ್ಜರಿಯನ್ನು ಮಾಡಿಸಿ ನನಗೆ ಅವರು ಕೊಟ್ಟಿರುವಂತಹ ಕಾನ್ಫಿಡೆನ್ಸ್ ತುಂಬ ನನಗೆ ಹೆಲ್ಪ್ ಆಗ್ತಾ ಇದೆ. ದಿನಗಳಲ್ಲಿ ಬೆನಕ ಹೆಲ್ತ್ ಸೆಂಟರ್ನಲ್ಲಿ ಯಾವುದಾದ್ರೂ ಹೊಸ ಯೋಜನೆ ಏನಾದರೂ ಇದೆಯಾ? ಹಾಗೆ ಯೋಜನೆಗಳು ಅಂತ ಸ್ಪೆಸಿಫಿಕ್ ಆಗಿ ಇಲ್ಲದೆ ಇರ್ಬೋದು, ಬಟ್ ಡೆಫಿನೆಟ್ಲಿ ಪ್ಲ್ಯಾನ್ಸ್ ಇದೆ. ಸೊ ಅದು ಮುಂದೆ ಬಂದಾಗ ಡೆಫಿನೆಟ್ಲಿ ನಿಮಗೆ ಗೊತ್ತಾಗ್ತದೆ. ಈಗಲೇ ಅದನ್ನು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನೋಡುವ. ಮೂಳೆ ಆರೋಗ್ಯದ ಕುರಿತು ನೀವು ನಮ್ಮ ವೀಕ್ಷಕರಿಗೆ, ಜನರಿಗೆ ನೀಡುವ ಸಂದೇಶ ಏನು? ಮೂಳೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಮೂಳೆ ಇರ್ಬೋದು ಅಥವಾ ಮಾಂಸ ಇರ್ಬೋದು, ಇದು ನಮ್ಮ ಇಡೀ ಜೀವನದಲ್ಲಿ ನಾವು ಏನೇ ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ಇದು ಸರಿ ಇರಲೇಬೇಕು. ಇದು ಎಲ್ಲ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬೇರೆ ಹೆಲ್ತಿಗೆ ಹೆಲ್ಪ್ ಆಗ್ತದೆ. ಈಗ ಯಾರು ಆ್ಯಕ್ಟಿವ್ ಆಗಿ ಸ್ಪೋರ್ಟ್ಸಲ್ಲಿರ್ತಾರೋ ಅಥವಾ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೋ ಅಥವಾ ಆ್ಯಕ್ಟಿವ್ ಆಗಿ ವಾಕಿಂಗ್ ಅಥವಾ ರನ್ನಿಂಗ್ ಏನೇ ಮಾಡ್ತಾ ಇರ್ತಾರೋ, ಅವ್ರದ್ದು ಮೂಳೆಗಳು, ಅವರ ಮಸಲ್ಸ್ಗಳು ತುಂಬ ಗಟ್ಟಿಮುಟ್ಟಾಗಿರ್ತದೆ. ಇಂಥವರಿಗೆ ಬಿ ಪಿ ಶುಗರ್ ಸಮಸ್ಯೆಗಳು ತುಂಬ ಕಮ್ಮಿ. ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಬಿ ಪಿ ಶುಗರ್ ಇದು, ಬಟ್ ಯಾರು ಎಕ್ಸಸೈಸನ್ನು ದಿನನಿತ್ಯ ಮಾಡ್ತಾರೋ ಅವರಿಗೆ ಇದೆಲ್ಲ ಕಾಯಿಲೆಗಳು ಬೇಗ ಕಂಟ್ರೋಲಿಗೆ ಬರ್ತದೆ. ಅದಲ್ಲದೆ ಮೆಡಿಸಿನ್ಗಳ ಅಗತ್ಯ ತುಂಬ ಕಮ್ಮಿ ಇರ್ತದೆ. ಸೊ ಡೆಫಿನೆಟ್ಲಿ ನಾನು ಹೇಳೋದಿಷ್ಟೇ, ಆ್ಯಕ್ಟಿವ್ ಆಗಿರಿ, ನಿಮ್ಮ ಕೆಲಸವನ್ನು ನೀವು ಮಾಡಿ, ಅದರೊಟ್ಟಿಗೆ ಒಂದು ದಿನದಲ್ಲಿ ಅರ್ಧ ಗಂಟೆ ಅಥವಾ 1 ಗಂಟೆ ನಿಮ್ಮ ಎಕ್ಸಸೈಸ್ಗೆ ಕೊಡಿ ಅಂತ. ಡೆಫಿನೆಟ್ಲಿ ಆಹಾರ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈ ಪ್ರೊಸೆಸ್ಡ್ ಫುಡ್ ತೊಗೊಳ್ಳುವಂಥದ್ದು ಅಥವಾ ಪ್ರೋಟೀನ್ ಇಲ್ಲದೇ ಇರುವಂಥ ಫುಡ್ ತೊಗೊಳ್ಳುವಂಥದ್ದು, ಇದು ಈಗಿನ ಇದರಲ್ಲಿ ಪ್ರೋಟೀನ್ ರಿಚ್ ಫುಡ್ ಅಂತ ಎಲ್ಲರೂ ಕೇಳಿರ್ಬೋದು. ಬಟ್ ಕೆಲವರು ಅಂದ್ಕೊಳ್ತಾರೆ, ನಾನು ವೆಜಿಟೇರಿಯನ್, ನನಗೆ ಪ್ರೋಟೀನ್ ರಿಚ್ ಫುಡ್ ತೊಗೊಳ್ಳಿಕ್ಕಾಗೋದಿಲ್ಲ, ಅಥವಾ ಮಾಂಸ ತೊಗೊಳ್ಳುವವರಿಗೆ ಬರೀ ನಾನು ಮಾಂಸ ತಿಂದು ಮಾತ್ರ ನನಗೆ ಪ್ರೋಟೀನ್ ಸಿಗ್ತದೆ ಅಂತ ಅಂದ್ಕೊಳ್ತಾರೆ. ಹೌದು, ನಿಮಗೆ ಈಗ ವೆಜ್ ಅವರಿಗೆ ತುಂಬ ಪ್ರೋಟೀನ್ ಆಪ್ಷನ್ಸ್ ಉಂಟು. ಈಗಿನ ಕಾಲದವರಿಗೆ, ಯೂತ್ಗಳಿಗೆ ಆಲ್ಮೋಸ್ಟ್ ತುಂಬ ನಾಲೆಜ್ ತೊಗೊಳ್ತಾ ಇದ್ದಾರೆ. ಹಾಗೆ ನಾನು ಕೇಳ್ಕೊಳ್ಳೋದು ಯೂತ್ಸ್ಗಳಿಗೆ ಇಷ್ಟೇ, ಅವರ ತಂದೆ ತಾಯಿಗಳಿಗೂ ಕೂಡ ಅದರ ಬಗ್ಗೆ ಹೇಳುವಂಥದ್ದು, ಅದರ ಬಗ್ಗೆ ಅವರಿಗೆ ಎಕ್ಸ್ಪೋಷರ್ ಕೊಡುವಂಥದ್ದು, ಪ್ರೋಟೀನ್ ರಿಚ್ ಫುಡ್ ಕೊಡುವಂಥದ್ದು ತುಂಬ ಅಗತ್ಯ. ಹಾಗೆ ಮಾಂಸವನ್ನು ತಿನ್ನುವವರು, ಮಾಂಸದಲ್ಲಿ ಪ್ರೋಟೀನ್ ಇರ್ತದೆ, ಅದರೊಟ್ಟಿಗೆ ಫ್ಯಾಟ್ ಅಂಶಗಳು ತುಂಬ ಇರ್ತದೆ. ಸೊ ಕರೆಕ್ಟ್ ಅದನ್ನು ಹೇಗೆ ತಗೊಳ್ಳುವಂಥದ್ದು ಕೂಡ ಅವರು ತಿಳ್ಕೊಂಡು ತಗೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಡೆಫಿನೆಟ್ಲಿ ಆಹಾರ ಪದ್ಧತಿ ಕಾಯಿಲೆ ಬರದೇ ಇರಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.